ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾಕಾರ ಜಗತ್. ನಾನು ಕಿರಣ್. ನನ್ನ ಅಭಿಮಾನ ನಾಯಕ ನಟನ ಬಗ್ಗೆ ಈ ರೀತಿ ವಿಡಿಯೋ ಮಾಡೋ ಸಮಯ ಬರುತ್ತೆ ಅಂತ ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಏನೇ ಆದರೂ ಲೈಫಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಫೇಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರೋ ನಟ, ಒಂದು ಸಿನಿಮಾಗೆ ಕೋಟಿಗಟ್ಟಲೆ ಸಂಭಾವನೆ ತಗೊಳ್ಳೋ ನಟ, ಅದರಲ್ಲೂ ತಾನು ದುಡ್ದಂತಹ ಹಣದಿಂದ ಅದೆಷ್ಟೋ ಜನರಿಗೆ ಸಹಾಯ ಮಾಡಿದಂತಹ ನಟ. ಅವರ ಆರಂಭಿಕ ಸಿನಿ ಪಯಣ ಅಷ್ಟು ಸುಲಭ ಇರಲಿಲ್ಲ. ಅವ್ರ ತಂದೆ ತೂಗುದೀಪ್ ಶ್ರೀನಿವಾಸರವರು ವಿಧಿವಶರಾಗೋಕ್ಕೂ ಸ್ವಲ್ಪ ತಿಂಗಳುಗಳ ಮುಂಚೆ ಅಷ್ಟೇನೆ ಅವರು ನೀನಾಸಂಗೆ ಆಕ್ಟಿಂಗ್ ಕ್ಲಾಸ್ಗೆ ಸೇರಿರ್ತಾರೆ. ಇನ್ನು ಕೋರ್ಸ್ ಮಧ್ಯದಲ್ಲಿ ಇರಬೇಕಾದ್ರೇನೆ ತೂಗುದೀಪ್ ಶ್ರೀನಿವಾಸರವರು ವಿಧಿವಶರಾಗ್ತಾರೆ. ಅದಾದ ನಂತರ ಆರ್ಥಿಕವಾಗಿ ತುಂಬಾನೇ ಕಷ್ಟ ಆಗುತ್ತೆ. ಹೇಗೋ ಆಕ್ಟಿಂಗ್ ಕ್ಲಾಸ್ ಕಂಪ್ಲೀಟ್ ಮಾಡಿಕೊಂಡು ಇಂಡಸ್ಟ್ರಿ ಕಡೆ ಬರ್ತಾರೆ. ಆದರೆ ಆರಂಭದಲ್ಲಿ ಇಂಡಸ್ಟ್ರಿನಲ್ಲಿ ಸರ್ವೈವ್ ಆಗೋದಕ್ಕೆ ಬಹಳ ಕಷ್ಟಪಡ್ತಾರೆ. ಒಂದು 4 ರಿಂದ 5 ವರ್ಷ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿ, ಕೆಲವೊಂದು ಸಿನಿಮಾಗಳಲ್ಲಿ ಸಂಭಾವನೆ ಇಲ್ದಂಗೆ ಕೆಲಸ ಮಾಡಿ, ಹೀಗೆ ಅನೇಕ ಕಷ್ಟಗಳನ್ನು ಅನುಭವಿಸಿ ಆಮೇಲೆ ನಾಯಕ ನಟನಾಗಿ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾರಿಗೆ ಕಷ್ಟ ಬಂದ್ರೂ ಫಸ್ಟ್ ಇವರು ಬೆನ್ನೆಲುಬಾಗಿ ನಿಂತ್ಕೊಳ್ತಾ ಇದ್ರು. ಫಿನಾನ್ಷಿಯಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಹೈಯರ್ ಸ್ಟಡೀಸ್ಗೆ ಫೀಸ್ ಕಟ್ಟಿದ್ದಾರೆ. ಎಷ್ಟೋ ಜನ ಮೆಡಿಕಲ್ ಇಶ್ಯೂಸ್ ಅಂತ ಅವ್ರ ಮನೆ ಹತ್ರ ಹೋದರೆ ಸ್ವಂತ ದುಡ್ಡಿಂದ ಆಪರೇಷನ್ ಮಾಡಿಸಿದ್ದಾರೆ. ಕೇಳಿದ ಪ್ರಕಾರ ತುಂಬ ಜನ ಲೈಟ್ ಬಾಯ್ಸ್ಗೆ ಇನ್ಶೂರೆನ್ಸ್ ಮಾಡಿಸಿದಾರಂತೆ. ಅಷ್ಟೇ ಅಲ್ಲ, ಇವರು ಒಂದು ದಿನ ಶೂಟಿಂಗಿಗೆ ಹೋದರೆ ಕಡಿಮೆ ಅಂದರೂ 300 ರಿಂದ 400 ಜನಕ್ಕೆ ಕೆಲಸ ಸಿಗುತ್ತೆ, ಮತ್ತು ಊಟ ಸಿಗುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರೆ, ಆರ್ಟ್ ಡಿಪಾರ್ಟ್ಮೆಂಟ್ನವರು ಇರ್ತಾರೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರೆ, ಆರ್ಟಿಸ್ಟ್ಗಳು ಇರ್ತಾರೆ, ಜೂನಿಯರ್ ಆರ್ಟಿಸ್ಟ್ಗಳು ಇರ್ತಾರೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಇರ್ತಾರೆ. ಹೀಗೆ ಕಡಿಮೆ ಅಂತ ಅಂದರೂ 300 ರಿಂದ 400 ಜನಕ್ಕೆ ಕೆಲಸ ಸಿಗ್ತಾ ಇತ್ತು. ಕೆಲವೊಂದು ಸತಿ ಜೂನಿಯರ್ ಆರ್ಟಿಸ್ಟ್ಗಳು ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ 1000 ಗಟ್ಟಲೆ ಜನಕ್ಕೆ ಕೆಲಸ ಸಿಗುತ್ತೆ. ಅಲ್ಲದೆ ಇವ್ರ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ನಾನ್ ವೆಜ್ ಊಟ ಹಾಕ್ಸೋರು. ಯಾಕಂತಂದರೆ ನಾನೇನು ಊಟ ಮಾಡ್ತೀನೋ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಅದನ್ನೇ ಊಟ ಮಾಡಲಿ ಅಂತ. ಅವ್ರು ಹೇಳ್ತಿದ್ದು ಒಂದೇನೆ, ನನ್ನ ರೆಮ್ಯುನರೇಷನ್ ಕಮ್ಮಿ ಕೊಡಿ ಪರವಾಗಿಲ್ಲ, ಆದರೆ ಕೆಲಸ ಮಾಡೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರು. ಅದಲ್ಲದೆ ಫೈಟರ್ಸ್ಗೆ ಇವರೇ ಪರ್ಸ್ನಲ್ ಆಗಿ ದುಡ್ಡು ಕೊಡೋರು. ಸಂಭಾವನೆ ಬಿಟ್ಟು ಇವರು ಎಕ್ಸ್ಟ್ರಾ ಕೊಡ್ತಾ ಇದ್ರು. ಅದನ್ನು ನಾನು ಜಗ್ಗುದಾದ ಶೂಟಿಂಗಲ್ಲಿ ನೋಡಿದ್ದೆ. ಜೀವನ ಎಷ್ಟೋ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಈ ರೇಣುಕಾಸ್ವಾಮಿ ಮಧ್ಯದಲ್ಲಿ ಏನಕ್ಕೆ ಬಂದೋ ಗೊತ್ತಿಲ್ಲ. ಬೇರೆಯವರ ಮನೆ ವಿಷಯ ನನಗೆ ಯಾಕೆ ಅಂತ ತನ್ನ ಕೆಲಸ ತಾನು ಮಾಡಿಕೊಂಡು ಸುಮ್ಮನೆ ಇರೋದು ಬಿಟ್ಟು ಕೆಟ್ಟದಾಗ ಮೆಸೇಜ್ ಮಾಡಿದ್ದು ಮೊದಲನೇ ತಪ್ಪು. ಇವರು ಕಾನೂನನ್ನ ಕೈಗೆ ತಗೊಂಡಿದ್ದು ಇವರು ಮಾಡಿದ್ದು 2ನೇ ತಪ್ಪು. ಇವರೇನು ಅವ್ರನ್ನ ಸಾಯಿಸಬೇಕು ಅನ್ನೋ ಉದ್ದೇಶದಿಂದ ಕರ್ಸಿರಲ್ಲ. 1-2 ಒದೆ ಕೊಟ್ಟು ವಾರ್ನ್ ಮಾಡಿ ಕಳ್ಸೋಣ ಅಂತ ಕರ್ಸಿರ್ತಾರೆ. ಬಟ್ ಅದು ಏನೋ ಮಾಡೋಕ್ಕೋಗಿ ಅದೇನೋ ಆಯಿತು ಅನ್ನೋ ಥರ ಆಗಿದೆ. ಈಗ ನ್ಯಾಯ ತೀರ್ಮಾನ ಎಲ್ಲ ಆದಮೇಲೆ ಶಿಕ್ಷೆ ಆಯಿತು ಅಂತಂದರೆ ಮುಂದಿನ ಸಿನಿಮಾ ಭವಿಷ್ಯ ಬಹಳಷ್ಟು ಕಷ್ಟ ಆಗುತ್ತೆ. ಬಟ್ ಏನೇ ಇರಲಿ, ಕಾನೂನಿಗೆ ನಾವೆಲ್ಲ ತಲೆ ಬಾಗಲೇಬೇಕು. ಒಂದು ಕಡೆ ಪುನೀತ್ ರಾಜ್ಕುಮಾರ್ ಅವ್ರು ನಮ್ಮನ್ನು ಬಿಟ್ಟೋಗಿದ್ದು ಒಂದು ಕಡೆ ನಷ್ಟ ಆದರೆ, ಇನ್ನೊಂದು ಕಡೆ ದರ್ಶನ್ ಅವ್ರಿಗೆ ಏನಾದರೂ ಶಿಕ್ಷೆ ಆಗಿ ಅವರು ಇಂಡಸ್ಟ್ರಿನಲ್ಲಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇಬ್ಬರು ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೂ ಕೋಟಿಗಟ್ಟಲೆ ಟರ್ನ್ ಓವರ್ ಆಗಿರೋದು. ತುಂಬ ಜನ ಹೇಳ್ಬೋದು ಹೊಸ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗ್ತಿಲ್ವಾ ಅಂತ. ಯಾವ ಕೆಲವು ಸಿನಿಮಾಗಳು ಹಿಟ್ ಆಗೋದು ಬೇರೆ, ಪ್ರತಿ ಸಿನಿಮಾ ಹಿಟ್ ಆಗೋದು ಬೇರೆ. ದರ್ಶನ್ ಅವರ ಸಿನಿಮಾಗಳು ಹಿಟ್ಟಾಗಲಿ ಹಿಟ್ಟಾಗದೇ ಇರಲಿ, ಮಿನಿಮಮ್ ಪ್ರಾಫಿಟ್ ಅಂತೂ ಬಂದೇ ಬರೋದು. ಏನಿವೆ ಹೋಗಿದೆ. ಕಾನೂನು ಮುಂದೆ ಎಲ್ಲರೂ ಸಮಾನರೇ. ಕಾನೂನಿಗೆ ನಾವು ತಲೆ ಬಾಗಲೇಬೇಕು. ಒಬ್ಬರು ಫ್ಯಾನ್ಸ್ ಅಷ್ಟೇ ತುಂಬ ಅತಿ ಮಾಡ್ತಿರ್ತಾರೆ. ಅದರಿಂದ ಸೊಸೈಟಿನಲ್ಲಿ ದರ್ಶನ್ ಅವ್ರಿಗೂ ಕೆಟ್ಟ ಹೆಸರು ಬರುತ್ತೆ. ನಾನು ಫ್ಯಾನೇ, ಆದರೆ ಲಿಮಿಟ್ನಲ್ಲಿ ಇರ್ತೀನಿ. ಒಂದಂತೂ ಭಾಳ ಬೇಜಾರು ಸಂಗತಿ ಅಂತಂದರೆ ಹೀಗಾಗಬಾರ್ದಾಗಿತ್ತು. ಕನ್ನಡ ಸಿನಿಮಾಗೆ ಬಹಳಷ್ಟು ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಸಿನಿಮಾ ಇಂಡಸ್ಟ್ರಿನಲ್ಲಿ ಬಹಳಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸಿನಿಮಾಗಳ ಆಡಿಯೋ ಲಾಂಚ್ ಮಾಡಿದ್ದಾರೆ, ಟ್ರೈಲರ್ ಲಾಂಚ್ ಮಾಡಿದ್ದಾರೆ, ಹೊಸ ಕಲಾವಿದರಿಗೆ ಅವ್ರ ಸಿನಿಮಾಗಳಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸಿನಿಮಾ ಸೋತು ನಿರ್ಮಾಪಕರಿಗೆ ನಷ್ಟ ಆದಾಗ ಅವ್ರ ಪರ ನಿಂತಿರೋ ದಿನಗಳಿದಾವೆ. ಎಷ್ಟೋ ಜನ ಇವರು ಪ್ರಚಾರ ಮಾಡಿರೋದ್ರಿಂದ MLA MP ಆಗಿರೋ ನಿದರ್ಶನಗಳಿದಾವೆ. ಆದರೆ ಇವ್ರಿಗೆ ಕಷ್ಟ ಬಂದಾಗ ಇವ್ರ ಜೊತೆ ನಿಂತಿದ್ದು ಕೆಲವು ಜನರಷ್ಟೇನೆ. ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಇರ್ತಾರೆ, ಆದರೆ ನಮ್ಗೆ ಕಷ್ಟ ಬಂದಾಗ ಯಾರೂ ಬರಲ್ಲ ಅನ್ನೋದು ಇವ್ರ ವಿಷಯದಲ್ಲಿ ಕರೆಕ್ಟಾಗಿ ಗೊತ್ತಾಯಿತು. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಈ ಒಂದು ಜನ್ರೇಷನಲ್ಲಿ ಬದುಕಿದ್ರೆ ಕನ್ನಡ ಸಿನಿಮಾಗೋಸ್ಕರ ಬದುಕ್ತೀನಿ ಅಂತ ಹೇಳ್ದ ಏಕೈಕ ನಟ ಅಂತಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಮಾತ್ರ. ಒಂದು ಹೇಳಬೇಕು ಅಂತಂದರೆ ಇವರು ಗಜಾ ಸಿನಿಮಾ ಟೈಮಲ್ಲಿ ಹೇಗಿದ್ರು ಆಗಿದ್ದರೆ ತುಂಬ ಚೆನ್ನಾಗಿರೋದು. ಈ ಮಾಡಿರೋ ತಪ್ಪನ್ನು ನಾನು ಸಮರ್ಥಿಸ್ಕೊಳ್ತಿಲ್ಲ. ತಪ್ಪು ಯಾರು ಮಾಡೋದು ತಪ್ಪೇನೆ. ಸೆಲೆಬ್ರಿಟಿ ಅಂತಂದಮೇಲೆ 1000 ಜನ 1000 ರೀತಿ ಕಮೆಂಟ್ ಮಾಡ್ತಿರ್ತಾರೆ, 1000 ರೀತಿ ಮಾತಾಡ್ತಿರ್ತಾರೆ. ನಾವು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾ ಕುತ್ಕೊಬಾರ್ದು. ಕೆಲವೊಂದನ್ನ ಇಗ್ನೋರ್ ಮಾಡಿ ಬಿಸಾಕಬೇಕು. ಇಲ್ಲ ಅಂತಂದರೆ ಕಾನೂನು ಪ್ರಕಾರವಾಗಿ ಹೋಗ್ಬೇಕಾಗತ್ತೆ. ಕಾನೂನನ್ನ ಕೈಗೆ ತೊಗೊಳ್ಳೋದು ಬಹಳಷ್ಟು ತಪ್ಪು. ಡೆವಿಲ್ ಸಿನಿಮಾದ ಹಾಡು ತುಂಬ ದೊಡ್ಡ ಮಟ್ಟದ ವೀಕ್ಷಣೆಯನ್ನು ಪಡೆದುಕೊಂಡಿದೆ. ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾ ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ದರ್ಶನ್ ರವರು ಈ ಕಷ್ಟದಿಂದ ಆದಷ್ಟು ಬೇಗ ಆಚೆ ಬರಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.